ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನೋಡಿ, ತೋತಾಪುರಿಯಿಂದ ಯಾವ ರೀತಿ ನಾವು ಮಾವಿನಕಾಯಿ ಉಪ್ಪಿನಕಾಯನ್ನು ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಾನು ಒಂದು 4-5 ಮಾವಿನಕಾಯನ್ನು, ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀವಿ. ಇವುಗಳನ್ನು ಚಿಕ್ಕದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಸೈಜನ್ನು ಚಿಕ್ಕದಾಗಿ ಹೋಳುಗಳನ್ನಾಗಿ ಇಲ್ಲಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹೋಳುಗಳನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ನಂತರ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸಾಸಿವೆ ಪುಡಿಯನ್ನು ನಾವಿಲ್ಲಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀವಿ. ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಹೋಳುಗಳಿಗೆ ಒಣ ಸಾಸಿವೆಯನ್ನು ನಾವು ಮಿಕ್ಸಿ ಮಾಡಿ ಪೌಡ್ರನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಪೌಡ್ರನ್ನು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ನಂತರ ಇಲ್ಲಿ ಒಗ್ಗರಣೆಗೆ ಪಾತ್ರೆಯನ್ನು ಇಟ್ಟಿದ್ದೀವಿ. ನೋಡಿ, ಅದಕ್ಕೆ ಒಗ್ಗರಣೆಗೆ ಮತ್ತೆ ಬೇಕಾಗಿರ್ತದೆ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಬೇಕು. ಬೆಳ್ಳುಳ್ಳಿ ಕೂಡ ಹಾಕಬೇಕು. ಹಾಗಾಗಿ ಬೆಳ್ಳುಳ್ಳಿಯನ್ನು ಕಲ್ಲಿಂದ ಚಚ್ಕೊಳ್ಳೋದು ಅಥವಾ ಕುಟ್ನಿಯಿಂದ ಇದು ಮಾಡೋದಕ್ಕಿಂತ ಮಿಕ್ಸಿಗೆ ಒಂದು ಮಿಕ್ಸಿಗೆ ಹಾಕ್ಬಿಟ್ರೆ ಸಾಕು. ಈಗ ನೋಡಿ, ಪಾತ್ರೆಯಲ್ಲಿ ಎಣ್ಣೆ ಇಟ್ಬಿಟ್ಟು ನಾವು ಸಾಸಿವೆಯನ್ನು ಹಾಕಿದ್ದೀವಿ. ಈ ಸಾಸಿವೆ ಸಿಡಿತಾ ಇರ್ತಕ್ಕಂಥ ಸಮಯದಲ್ಲಿ ನಾವು ಹಾಗೆ ಮೆಂತ್ಯಕಾಳುಗಳನ್ನು ಕೂಡ ಹಾಕ್ತಾ ಇದ್ದೀವಿ. ನೋಡಿ, ಎಷ್ಟು ಬೇಕೋ ಅಷ್ಟು ಮೆಂತ್ಯಕಾಳುಗಳನ್ನು, ಒಂದು ಸ್ವಲ್ಪ ಮೆಂತ್ಯಕಾಳುಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕರಿಬೇವು ಕೂಡ, ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಕರಿಬೇವು ಕೂಡ ನಾವಿಲ್ಲಿ ಹಾಕ್ತಾ ಇದ್ದೀವಿ. ನೋಡಿದ್ರಲ್ಲ. ಹಾಗೆ ಒಣ ಮೆಣಸಿನ್ಕಾಯಿ, ಅಂದರೆ ಇದು ಕಲರು ಕೂಡ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಒಂದು 4ರಿಂದ 5 ಒಣ ಮೆಣಸಿನ್ಕಾಯಿಗಳನ್ನು ಒಂದರಲ್ಲಿ 2 ಭಾಗವನ್ನು ಮಾಡಿ ನಾವು ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ನೋಡಿ, ಒಂದು 5 ಮೆಣಸಿನ್ಕಾಯನ್ನು ಹಾಕಿದ್ದೀವಿ. ನಂತರ ಇಲ್ಲಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ, ಅದನ್ನು ಕೂಡ ಒಗ್ಗರಣೆಗೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದನ್ನು ಈಗ ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಅಂದರೆ ಅದು ಎಣ್ಣೆಯಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೋಡಿ, ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದು ಎಣ್ಣೆ ಇದು ಆದಮೇಲೆ, ತಣ್ಣಗಾದಮೇಲೆ ನಾವು ಆ ಮಾವಿನಕಾಯಿಗೆ ಏನು ಹಾಕ್ಕೊಂಡಿರ್ತೀವಲ್ಲ, ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸಾಸಿವೆ ಪುಡಿ ಅದನ್ನೆಲ್ಲ, ಅದಕ್ಕೆ ನಾವು ಹಾಕ್ಕೊಂಡು ಒಗ್ಗರಣೆ ತಣ್ಣಗಾದಮೇಲೆ ಈ ಪಾತ್ರೆಗೆ ಅದನ್ನು ಹಾಕಿ ಕಲಿಸ್ಬಿಟ್ರೆ ಆಯಿತು. ನೋಡಿ, ಮತ್ತು ಇದಕ್ಕೆ ಹೋಳುಗಳಿಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀವಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದೇ ರೀತಿ ಸ್ವಲ್ಪ ಅರಿಶಿನ ಪುಡಿ ಕೂಡ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನಾವು ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಒಗ್ಗರಣೆ ತಣ್ಣಗಾದಮೇಲೆ ನಾವು ಹಾಕಿ ಕಲಿಸ್ಬಿಟ್ರೆ ರೆಡಿ ಉಪ್ಪಿನಕಾಯಿ. ನೋಡಿ, ನೀಟಾಗಿ ಕಲಿಸ್ತಾ ಇದ್ದೀವಿ. ಯಶಸ್ಸು ನಿನ್ನನ್ನು ಹುಡುಕಲು ಬರೋದಿಲ್ಲ, ನೀನು ನಿನ್ನ ಪ್ರಯತ್ನದಿಂದ ಅದನ್ನು ಪಡೆಯಬೇಕು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.